Good morning, student. In yesterday class we learned about light and shadows and reflection chapter. In that we learned luminous and non-luminous things and sources of light, natural sources of light and man-made source of light. Then material, different materials, that is transparent, translucent and opaque material. Today we are going to learn about the shadow. What is shadow? I think you all know about shadow, right? Shadow is nothing but ನಿಮ್ಮ ನೆರಳು ಅನ್ನೋದು ಎಲ್ಲರೂ ನೋಡಿರ್ತೀರಲ್ವಾ. ಆ ನೆರಳು ಅನ್ನೋದು ಯಾವ ಥರ ಫಾರ್ಮ್ ಆಗುತ್ತೆ, ಅದಕ್ಕೆ ಯಾವ್ಯಾವ ಸೋರ್ಸ್ ಇರಬೇಕು ಅಂತ ಈ ಟಾಪಿಕಲ್ಲಿ ನಾವು ತಿಳ್ಕೊಳ್ಳೋಣ. ಫಸ್ಟ್ ವಿ ಸ್ಟಾರ್ಟ್ shadows. An opaque object blocks the light falling on it. This creates an area of darkness on the side of the object away from the source of light. ಅಂದರೆ ಒಂದು ಆಬ್ಜೆಕ್ಟ್, ಒಂದು ವಾಲ್ ಮೇಲೆ ನಿಮಗೆ ಲೈಟ್ ಬಿಟ್ಟರೆ ಏನಾಗುತ್ತೆ, ಆ ಲೈಟನ್ನು ರಿಫ್ಲೆಕ್ಷನ್ ಆಗಿ ಅದೇನಾಗುತ್ತೆ, ಅದರದ್ದು ಹಿಂದೆ ಅದರ ಡಾರ್ಕ್ನೆಸ್ ಮೀನ್ಸ್ ಒಂದು ಡಾರ್ಕ್ ಆಗಿ ಒಂದು ಏರಿಯಾದಲ್ಲಿ ಆ ಸ್ಪಾಟ್ ಬೀಳುತ್ತಲ್ಲ, ಅದನ್ನು ನಾವೇನಂತೀವಿ ಶ್ಯಾಡೋ ಅಂತ ಕರಿತೀವಿ. ಅದಕ್ಕೇನು ಬೇಕು, ಅಪೆಕ್ಯೂ ಮೆಟೀರಿಯಲ್ಸೇ ಬೇಕು. ಅಪೆಕ್ಯೂ ಮೆಟೀರಿಯಲ್ಸ್ ಅಂದರೆ ದಟ್ ಈಸ್ ನಥಿಂಗ್ ಬಟ್ ದ ಫಾರ್ ಎಕ್ಸಾಂಪಲ್ ವುಡನ್ ಪೀಸ್ ಆ್ಯಂಡ್ ಸಮ್ ಪ್ಲಾಸ್ಟಿಕ್ಸ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್, ದಟ್ಸ್ ಆರ್ ಅಪೆಕ್ಯೂ ಆಬ್ಜೆಕ್ಟ್ಸ್. A translucent object also create a faint area of darkness. Translucent object ಅಂದರೆ ಏನಾಗುತ್ತೆ, ಅದರಲ್ಲಿ ಕಡಿಮೆ ಪ್ರಮಾಣದ ಬೆಳಕು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಾದೋಗುತ್ತೆ. ಅದರಲ್ಲಿ ಏನಾಗುತ್ತೆ, ಫೇಂಟ್ ಏರಿಯಾ ಆಫ್ ಡಾರ್ಕ್ನೆಸ್ ಅಂದರೆ ಸ್ವಲ್ಪ ಬ್ಲರ್ ಆಗಿ ಡಲ್ ಆಗಿ ನಮಗೆ ನೆರಳು ತೋರಿಸುತ್ತೆ, ಅಂದರೆ ಶ್ಯಾಡೋ ಬರುತ್ತೆ. ಆ್ಯನ್ ಏರಿಯಾ ಆಫ್ ಡಾರ್ಕ್ನೆಸ್ ಫಾರ್ಮ್ ಬೈ ಆ್ಯನ್ ಅಪೆಕ್ಯೂ ಆಬ್ಜೆಕ್ಟ್ ಅಬ್ಸ್ಟ್ರಾಕ್ಟ್ ಲೈಟ್, ಇಟ್ಸ್ ಕಾಲ್ಡ್ ಅ ಶ್ಯಾಡೋ. ಅಂದರೆ ಏನಾಗುತ್ತೆ, ಡಾರ್ಕ್ನೆಸ್ ಅಂದರೆ ಒಂದು ವಸ್ತುನ ನಾವು ಒಂದು ಲೈಟ್ ಮುಂದೆ ಇಟ್ಟರೆ ಆ ವಸ್ತುಗೆ ರಿಫ್ಲೆಕ್ಟ್ ಆಗಿ ಲೈಟು ಏನಾಗುತ್ತೆ, ಕೆಳಗಡೆ ಬೀಳೋ ಲೈಟು ಡಾರ್ಕ್ನೆಸ್ ಆಗಿ ಬರುತ್ತೆ. ಆ ಡಾರ್ಕ್ನೆಸ್ಸಲ್ಲಿ ಬಂದಿರೋವಂಥದ್ದನ್ನು ನಾವೇನಂತ ಕರಿತೀವಿ, ಶ್ಯಾಡೋ ಅಂತ ಕರಿತೀವಿ. ನೆಕ್ಸ್ಟ್ ಪೇಜ್. ದ ಸೋರ್ಸಸ್ ಆಫ್ ಶ್ಯಾಡೋಸ್ ಅಂದರೆ ಒಂದು ಶ್ಯಾಡೋ ಆಗೋಕ್ಕೆ ಏನೇನು ಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ದ ಫಾಲೋಯಿಂಗ್ 3 ಥಿಂಗ್ಸ್ ಆರ್ ರಿಕ್ವೈರ್ಡ್ ಫಾರ್ ಅ ಶ್ಯಾಡೋ ಟು ಫಾರ್ಮ್. ಅಂದರೆ ಶ್ಯಾಡೋ ಆಗೋಕ್ಕೆ ಯಾವ್ಯಾವುದು ವಸ್ತುಗಳು ಬೇಕು ಅಂತ. ಅ ಸೋರ್ಸ್ ಆಫ್ ಲೈಟ್ ಅಂದರೆ ಸೋರ್ಸ್ ಆಫ್ ಲೈಟ್ ಮೀನ್ಸ್ ಸನ್ ಆರ್ ಅದರ್ ಥಿಂಗ್ಸ್, ಮೀನ್ಸ್ ಟಾರ್ಚ್, ದೆನ್ ಟ್ಯೂಬ್ ಲೈಟ್, ಲೈಕ್ ದಟ್. ಆ್ಯಂಡ್ ಅಪೆಕ್ಯೂ ಆಬ್ಜೆಕ್ಟ್. ಅಪೆಕ್ಯೂ ಆಬ್ಜೆಕ್ಟ್ ಅಂದರೆ ಇಟ್ಸ್ ಆಲ್ಸೋ ಇನ್ಕ್ಲೂಡ್ಸ್ ದಿಸ್ ಹ್ಯೂಮನ್ ಬೀಯಿಂಗ್ ಆಲ್ಸೋ. ಹ್ಯೂಮನ್ ಬೀಯಿಂಗು, ವುಡನ್ ಪೀಸು, ಟೇಬಲ್ಲು ಯಾವುದಿದೆ ಅದನ್ನೆಲ್ಲ ನಾವು ಅಪೆಕ್ಯೂ ಆಬ್ಜೆಕ್ಟಾಗಿ ತೊಗೋಬೋದು. ಅ ಸ್ಕ್ರೀನ್ ಆರ್ ಸರ್ಫೇಸ್ ಬಿಹೈಂಡ್ ದ ಆಬ್ಜೆಕ್ಟ್ ಅಂದರೆ ಒಂದು ಸ್ಕ್ರೀನ್ ಅಂದರೆ ಈಗ ನಿಮ್ಮ ನೆರಳು ಬೀಳೋಕ್ಕೆ ಒಂದು ಪ್ಲೇಸ್ ಬೇಕಲ್ಲ, ಆ ಪ್ಲೇಸು ಕೂಡ ವೆರಿ ಇಂಪಾರ್ಟೆಂಟ್. ಅ ಶ್ಯಾಡೋ ವಿಲ್ ನಾಟ್ ಫಾರ್ಮ್ ಇಫ್ ಎನಿ ಆಫ್ ದೀಸ್ ಈಸ್ ಆಬ್ಸೆಂಟ್. ದಿಸ್ ಎಕ್ಸಾಂಪಲ್ ವೈ ವಿ ಕಾಂಟ್ ಸಿ ಅ ಶ್ಯಾಡೋ ಇನ್ ದ ಡಾರ್ಕ್. ಇಟ್ ಈಸ್ ಓನ್ಲಿ ವೆನ್ ಲೈಟ್ ರೇಸ್ ಆರ್ abstract by an opaque object that we get shadow of the object. ಏನಂದರೆ ಈ 3 ವಸ್ತುಗಳು ಇಲ್ಲ ಅಂದರೆ ನಮಗೆ ಏನು ಶ್ಯಾಡೋ ಬರೋದಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ದಿಸ್ ಎಕ್ಸ್ಪ್ಲೈನ್ ವೈ ವಿ ಕಾಂಟ್ ಸಿ ದ ಶ್ಯಾಡೋ ಇನ್ ದ ಡಾರ್ಕ್. ಅಂದರೆ ನಮಗೆ ಡಾರ್ಕ್ನೆಸ್ಸಲ್ಲಿ ಅಂದರೆ ಕತ್ಲಲ್ಲಿ ಯಾಕೆ ಶ್ಯಾಡೋ ಬರಲ್ಲ ಅಂದರೆ ಈ ಅಪೆಕ್ಯೂ ಮೆಟೀರಿಯಲ್ಸ್ ಇರುತ್ತಲ್ಲ, ಈ ಅಪೆಕ್ಯೂ ಮೆಟೀರಿಯಲ್ಸ್ ಮೇಲೆ ಲೈಟು ಏನು ಬೀಮ್ಗಳು ಬಿದ್ದಾಗ, ರೇಸ್ಗಳು ಬಿದ್ದಾಗ ಏನಾಗುತ್ತೆ, ಇದ್ರದ್ದು ರೇಸ್ ಎಲ್ಲ ರಿಫ್ಲೆಕ್ಟ್ ಆಗಿ ನಮಗೆ ಈ ಪೋರ್ಷನ್ ಮಾತ್ರ ಔಟ್ಲೈನಲ್ಲಿ ಏನು ಬರುತ್ತೆ, ನಮಗೆ ಶ್ಯಾಡೋ ಬರುತ್ತೆ. ಇದಕ್ಕೆ ಲೈಟ್ ಈಸ್ ಎಸೆನ್ಷಿಯಲ್ ಫಾರ್ ದ ಶ್ಯಾಡೋ. ಓಕೆ, ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಶ್ಯಾಡೋಸ್. ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಯಾವ ಥರ ಶ್ಯಾಡೋಸು ಫಾರ್ಮ್ ಆಗುತ್ತೆ ಅಂತ. ಇಟ್ ಈಸ್ ಆಲ್ವೇಸ್ ಬ್ಲ್ಯಾಕ್ regardless of the color of object used to make the shadow. It is always black. ಅಂದರೆ ಶ್ಯಾಡೋ ನಿಮಗೆ ಕಲರ್ ಆಗಿರೋದು ನೋಡಿದ್ದೀರಾ, ಇಲ್ಲ ಅಲ್ವಾ. ಶ್ಯಾಡೋ ಆಲ್ವೇಸ್ ಇಟ್ಸ್ ಅ ಬ್ಲ್ಯಾಕ್ ಇನ್ ಕಲರ್. ಓಕೆ, ಇಟ್ಸ್ ನಾಟ್ ಡಿಪೆಂಡಿಂಗ್ ಆನ್ ದ ಆಬ್ಜೆಕ್ಟ್ ಕಲರ್. ಅಂದರೆ ಆಬ್ಜೆಕ್ಟ್ ಯಾವ ಕಲರ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಲ್ಲ. ಇದು ಯಾವಾಗಲೂ ಬ್ಲ್ಯಾಕ್ ಕಲರೇ ಇರುತ್ತೆ ಶ್ಯಾಡೋ. It only shows the shape of outline of the object
and not the details. Means it cannot shows the detail of the ಬಾಡಿ ಅಥವಾ ಆಬ್ಜೆಕ್ಟ್. ಓಕೆ, ಅದೇನಾಗುತ್ತೆ ದಟ್ ಇಟ್ ಶೋಸ್ ಓನ್ಲಿ ದ ಔಟ್ಲೈನ್ ಆಫ್ ದ ಆಬ್ಜೆಕ್ಟ್. ಓಕೆ, ಅಂಡರ್ಸ್ಟುಡ್? ಇದೇನು ತೋರಿಸುತ್ತೆ, ಒಂದು ಮನುಷ್ಯ ಇಲ್ಲಿ ಹುಡುಗ ನಿಂತಿದ್ದಾನೆ ಅಂದರೆ ಈ ಹುಡುಗನ ಔಟ್ಲೈನ್ ಮಾತ್ರ ತೋರಿಸ್ತಿದೆ, ಒಂದು ಕಣ್ಣು ಮೂಗೇನು ತೋರಿಸ್ತಿಲ್ಲ ಅಲ್ವಾ, ಅದು ಏನು ಬರೀ ಔಟ್ಲೈನ್ ಮಾತ್ರ ನೀವು ಶ್ಯಾಡೋದಲ್ಲಿ ಗಮನಿಸ್ಬೋದು. ದ ಸೈಜ್ ಆಫ್ ಶ್ಯಾಡೋ ವೇರೀಸ್ ಡಿಪೆಂಡಿಂಗ್ ಆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆಬ್ಜೆಕ್ಟ್ ಆ್ಯಂಡ್ ಸೋರ್ಸ್ ಆಫ್ ಲೈಟ್ ಆ್ಯಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆಬ್ಜೆಕ್ಟ್ ಆ್ಯಂಡ್ ದ ಸ್ಕ್ರೀನ್. The size of the object, that shadow will create, no, that shadow's size, it's depending on the light distance between object and the sun. Okay, ಅಂದರೆ ನಮಗೆ ಸನ್ನಿಗೂ ಮತ್ತು ಆಬ್ಜೆಕ್ಟಿಗೂ ಇರೋಂಥ ಡಿಸ್ಟೆನ್ಸಿಂದ ನಮಗೆ ಶ್ಯಾಡೋದು ಏನು ಗೊತ್ತಾಗುತ್ತೆ, ಸೈಜು ಗೊತ್ತಾಗುತ್ತೆ. ನೆಕ್ಸ್ಟ್ ಲೆಟ್ ಅಸ್ ಪರ್ಫಾರ್ಮ್ ಆ್ಯನ್ ಆ್ಯಕ್ಟಿವಿಟಿ. ಇಲ್ಲೊಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ, ಒಂದು ಟಾರ್ಚ್ ಮತ್ತು ಬಾಲ್ ಇಟ್ಬಿಟ್ಟು ಅದ್ರ ಶ್ಯಾಡೋ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಯಾಕೆ ಅಂದರೆ ಇದ್ರದ್ದು ಡಿಸ್ಟೆನ್ಸ್ ಮೇಲೆ ಇದ್ರದ್ದು ಶ್ಯಾಡೋ ಡಿಪೆಂಡ್ ಆಗಿದೆ. ನೀವು ಮನೆಯಲ್ಲಿ ಮಾಡಿ ನೋಡಿ ಇದನ್ನು. ಓಕೆ, ನೆಕ್ಸ್ಟ್ ಟಾಪಿಕ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ರಿಫ್ಲೆಕ್ಟಿಂಗ್ ಸರ್ಫೇಸ್. ವಿ ಸೇ ಲೈಟ್ ಈಸ್ ರಿಫ್ಲೆಕ್ಟೆಡ್ ವೆನ್ ಇಟ್ ಬೌನ್ಸ್ ಆಫ್ ಅ ಸರ್ಫೇಸ್. ರಿಫ್ಲೆಕ್ಷನ್ ಆಫ್ ಲೈಟ್ ಹೆಲ್ಪ್ ಅಸ್ ಟು ಸಿ ಮೋಸ್ಟ್ ಆಫ್ ದ ಥಿಂಗ್ ಅರೌಂಡ್ ಅಸ್. ಅಂದರೆ ಈಗ ಒಂದು ಸರ್ಫೇಸ್ ಮೇಲೆ ಲೈಟ್ ರಿಫ್ಲೆಕ್ಟ್ ಆಗ್ತಿದೆ ಅಂದರೆ ಅದೇನಾಗುತ್ತೆ, ನಮಗೆ ಫುಲ್ ನಮ್ಮ ಹೋಲ್ ಸರೌಂಡಿಂಗ್ನ ನಾವು ನೋಡೋಕ್ಕೆ ಆಗುತ್ತೆ. ಇಲ್ಲ ಲೈಟ್ ರಿಫ್ಲೆಕ್ಷನ್ ಆಗಲಿಲ್ಲ ಅಂದರೆ ನಮಗೆ ಒಂದೇ ಒಂದು ನೇರವಾಗಿರೋಂಥ ಸ್ಟ್ರೈಟ್ ಆಗಿರೋಂಥ ಆ್ಯಂಗಲಲ್ಲಿ ನೋಡೋಕ್ಕೆ ಮಾತ್ರ ಸಾಧ್ಯ ಆಗ್ತಿತ್ತು. The reflection is very important thing. Reflection of light by a surface depending on the nature of the surface. A rough and bumpy surface, also called an irregular surface, reflects a parallel beam of a light, indicate it in different direction. Means ಒಂದು ರಫ್ ಸರ್ಫೇಸ್ ಮೇಲೆ ಏನು ಬೆಳಕು ಬೀಳ್ತಾ ಇದೆ ಅಂದರೆ, ಸೂರ್ಯನ ಬೆಳಕು ಅಥವಾ ಯಾವ್ದಾರ ಬೆಳಕು ಬೀಳ್ತಾ ಇದೆ ಅಂದರೆ ಅದು ಪ್ಯಾರಲಲ್ ಆಗಿ ಬಂದು ಆ ಬೆಳಕು ಏನಾಗುತ್ತೆ, ಇದು ಲೈಟ್ ಬೀಮ್ಸ್ ಎಲ್ಲ ಈ ರಫ್ ಸರ್ಫೇಸ್ ಮೇಲೆ ಬಿದ್ದಿದ್ದು ಆ ಕಡೆ ಒಂದೇ ಸಮ ಅಂದರೆ ಪ್ಯಾರಲಲ್ ಆಗಿ ಹೋಗಲ್ಲ, ಯಾವುದೋ ಒಂದೊಂದು ಲೈಟ್ ಮಾತ್ರ ಪ್ಯಾರಲಲ್ ಆಗಿ ಹೋಗುತ್ತೆ ಲೈಟ್ ಬೀಮ್ಸು. ಅದರ್ವೈಸ್ ಇಟ್ ವಿಲ್ ಗೋ ಅಪೋಸಿಟ್ ಡೈರೆಕ್ಷನ್ಸ್ ಆಲ್ಸೋ. Okay, next, this is the reason why we can't see a reflected image on the ordinary rough wall. ಅಂದರೆ ನಮಗೆ ಇಮೇಜ್ಗಳು ರಫ್ ವಾಲ್ಗಳ ಮೇಲೆ ಲೈಟ್ ಬೀಮ್ಸು ಬಿದ್ದಾಗ ಕಾಣಲ್ಲ. ಗುಡ್ ಎಕ್ಸಾಂಪಲ್ ಆಫ್ ರಫ್ ಸರ್ಫೇಸ್ ಆರ್ ನಾರ್ಮಲ್ ಪೇಪರ್ ಆ್ಯಂಡ್ ದ ರಫ್ ವಾಲ್. ದಿಸ್ ಕೈಂಡ್ ಆಫ್ ರಿಫ್ಲೆಕ್ಷನ್ ಇಸ್ ಕಾಲ್ಡ್ ಅ ಡಿಫ್ಯೂಸ್ಡ್ ರಿಫ್ಲೆಕ್ಷನ್. ದ ನೇಮ್ ಈಸ್ ಆಲ್ಸೋ ಕಾಲ್ಡ್ ಡಿಫ್ಯೂಸ್. ಡಿಫ್ಯೂಸ್ ಮೀನ್ಸ್ ಇಟ್ ಡಿಫ್ಯೂಸಸ್ ದ ಲೈಟ್. ಅಂದರೆ ಏನಾಗುತ್ತೆ, ಒಂದು ವಾಲ್ ಮೇಲೆ ನಿಮಗೆ ಲೈಟ್ ಬಿಟ್ಟಾಗ ನಿಮ್ಗೆ ಅದ್ರದ್ದು ಲೈಟ್ ಬೀಮ್ಗಳೆಲ್ಲ ಏನಾಗುತ್ತೆ, ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗೋ ಶುರು ಆಗುತ್ತೆ. ಅವಾಗ ಏನಾಗುತ್ತೆ, ಕರೆಕ್ಟಾಗಿ ಕ್ಲಿಯರಾಗಿ ಕಾಣೋದಿಲ್ಲ. ಓಕೆ, ಅ ಸ್ಮೂತ್ ಸರ್ಫೇಸ್. ಈಗ ಇದು ರಫ್ ಸರ್ಫೇಸ್ ಮೇಲೆ ಲೈಟ್ ಬಿದ್ದರೆ ಏನಾಗುತ್ತೆ ಅಂತ ತೋರಿಸಿದ್ದಾರೆ. ಈಗ ಸ್ಮೂತ್ ಸರ್ಫೇಸ್. ಅ ಸ್ಮೂತ್ ಸರ್ಫೇಸ್ ರಿಫ್ಲೆಕ್ಟ್ ದ ಪ್ಯಾರಲಲ್ ಬೀಮ್ ಆಫ್ ಲೈಟ್, ಇಂಡಿಕೇಟ್ ಅಪ್ ಇಟ್ ಇನ್ ಒನ್ ಡೈರೆಕ್ಷನ್. ಅಂದರೆ ಈಗ ಪ್ಯಾರಲಲ್ ಆಗಿ ಬಿದ್ದಂಥ ಏನು ಲೈಟ್ ಬೀಮ್ಸ್ಗಳೇನಾಗುತ್ತೆ, ನೆಕ್ಸ್ಟ್ ಮತ್ತೆ ಅದೇ ರೀತಿ ಪ್ಯಾರಲಲ್ ಆಗಿ ರಿಫ್ಲೆಕ್ಷನ್ ಆಗುತ್ತೆ. ಯಾವುದರಲ್ಲಿ, ಸ್ಮೂತ್ ಸರ್ಫೇಸಲ್ಲಿ. ಫಾರ್ ಅ ಗುಡ್ ಎಕ್ಸಾಂಪಲ್ ಆಫ್ ಅ ಸ್ಮೂತ್ ಸರ್ಫೇಸ್ ಈಸ್ ಅ ಮಿರರ್. ಅಂದರೆ ನೀವು ಮಿರರ್ ಮುಂದೆ ನಿಂತ್ಕೊಂಡ್ರೆ, ವೆನ್ ಯು ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಮಿರರ್ ಯು ಕ್ಯಾನ್ ಸಿ ಯುವರ್ ಇಮೇಜ್, ರೈಟ್? ದಟ್ ಈಸ್ ಅ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ಸ್ಮೂತ್ ಸರ್ಫೇಸ್. ಅಂದರೆ ಆ ಇಮೇಜು ನಿಮಗೆ ಕ್ಲಿಯರಾಗಿ ಕಾಣುತ್ತಲ್ವ, ಅದಕ್ಕೇನಂತೀವಿ ಸ್ಮೂತ್ ಸರ್ಫೇಸಲ್ಲಿ ನಮಗೆ ಏನಾಗುತ್ತೆ, ಲೈಟ್ ಪಾಸ್ ಆದಾಗ ಅದರ ರಿಫ್ಲೆಕ್ಷನ್ ನಮಗೆ ಚೆನ್ನಾಗಿ ಆಗುತ್ತೆ. ಅ ವೆರಿ ಇಂಟ್ರೆಸ್ಟಿಂಗ್ ಫಿನಾಮಿನಾ ಅಕರ್ಸ್ ವೆನ್ ಅ ಆಬ್ಜೆಕ್ಟ್ ಫಾರ್ಮ್ಸ್ ಆ್ಯನ್ ಇಮೇಜ್ ಬೈ ರಿಫ್ಲೆಕ್ಷನ್. ದಿಸ್ ಈಸ್ ಸಮಥಿಂಗ್ ಆಲ್ ಆಫ್ ಅಸ್ ಮಸ್ಟ್ ಹ್ಯಾವ್ ನೋಟಿಸ್ಡ್ while seeing ourselves in the mirror. When we lift our right hand, the image in the mirror appear to lift its left hand. This seems left right reverse is called ಲ್ಯಾಟ್ರಲ್ ಇನ್ವರ್ಷನ್. ಅಂದರೆ ನಿಮ್ಗೇನಾಗುತ್ತೆ, ಈಗ ನೀವು ಮಿರರ್ ಮುಂದೆ ನಿಂತ್ಕೊಂಡು ರೈಟ್ ಹ್ಯಾಂಡನ್ನು ಲಿಫ್ಟ್ ಮಾಡಿದ್ರೆ ನಿಮ್ಗೆ ಯಾವ ಥರ ಕಾಣುತ್ತೆ, ಲೆಫ್ಟ್ ಹ್ಯಾಂಡನ್ನ ಲಿಫ್ಟ್ ಮಾಡಿರೋ ಥರ ಕಾಣಿಸುತ್ತೆ ಅಲ್ವಾ?
ಅದು ಏನು ರಿಫ್ಲೆಕ್ಷನ್, ಪರ್ಫೆಕ್ಟ್ ರಿಫ್ಲೆಕ್ಷನ್. ಎಕ್ಸಾಂಪಲ್ಲು ಮಿರರ್. ಓಕೆ, we move on to next topic, that is pinhole camera. Pinhole camera means it's a tiny hole in the side of that object, that is called pinhole camera. A pinhole camera is just a box. This is the pinhole camera with a very tiny hole on one of its side. Means here they given one hole, right? In that hole we start to give the light, means it will show your images, right? Light falls on the hole and an inverted image is formed on the side opposite to the hole. When you give the light to this object shows in that pinhole camera, it's inverted means it's a ಏನಾಗಿರುತ್ತೆ, ಅದರದ್ದು ಇಮೇಜು ಉಲ್ಟಾ ತೋರಿಸುತ್ತೆ. ಅದನ್ನು ನಾವು ಇನ್ವರ್ಟೆಡ್ ಇಮೇಜ್ ಅಂತ ಕರಿತೀವಿ. ದ ಸೈಜ್ ಆಫ್ ದ ಇಮೇಜ್ ಡಿಪೆಂಡಿಂಗ್ ಆನ್ ಡಿಸ್ಟೆನ್ಸ್ ಬಿಟ್ವೀನ್ ದ ಆಬ್ಜೆಕ್ಟ್ ಆ್ಯಂಡ್ ದ ಪಿನ್ಹೋಲ್. ಈ ಸೈಜ್ ಏನಾಗುತ್ತೆ, ಈ ಕ್ಯಾಂಡಲ್ ಸೈಜು ಇಟ್ಸ್ ಡಿಪೆಂಡಿಂಗ್ ಆನ್ ದ ಲೈಟ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈಟ್ ಆ್ಯಂಡ್ ದ ಪಿನ್ಹೋಲ್. ಓಕೆ, ಅಂದರೆ ಈ ಲೈಟಿಂದ ಈ ಪಿನ್ಹೋಲಿಗಿರೋ ಡಿಸ್ಟೆನ್ಸನ್ನು ಈ ಸೈಜು ಆಗುತ್ತೆ. ಓಕೆ, next, if the distance is increased, the size of the image increase. If distance is decreased, the size of the image increase. ಅಂದರೆ ಏನಾಗುತ್ತೆ, ಈಗ ನಾವು ನೋಡ್ತಾ ಇದ್ದರೆ ಒಂದಷ್ಟು ದೂರ, ಈಗ ಒಬ್ಬರು ನಿಲ್ಲಿಸಿದ್ರೆ ಏನಾಗುತ್ತೆ, ದೂರದಲ್ಲಿ ನಿಲ್ಲಿಸಿದ್ರೆ ಅವರು ಚಿಕ್ಕದಾಗಿ ಕಾಣ್ತಿರ್ತಾರೆ. ಅದೇ ನಮಗೆ ಹತ್ತಿರ ಬರ್ತಾ ಯಾವ ಥರ ಕಾಣಿಸ್ತಾರೆ, ಅವರು ದೊಡ್ಡದಾಗಿ ಕಾಣಿಸ್ತಾರಲ್ವ. ಅದು ಏನಾಗುತ್ತೆ, ನಿಮಗೂ ಮತ್ತು ಆ ಲೈಟಿಗೂ ಇರೋಂಥ ಡಿಫ್ರೆನ್ಸ್ ಅದು ಅಲ್ವಾ. ಅಲ್ಲಿ ಒಂದು ಡಿಸ್ಟೆನ್ಸಿಂದ ಇನ್ನೊಂದು ಡಿಸ್ಟೆನ್ಸಿಗೆ ಇರೋ ಇದನ್ನೇನಂತ ಕೇಳ್ತೀವಿ, ಅದಕ್ಕೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ದ ಡಿಸ್ಟೆನ್ಸ್ ಬಿಟ್ವೀನ್ ಆಬ್ಜೆಕ್ಟ್ ಆ್ಯಂಡ್ ದ ಪಿನ್ಹೋಲಿಗೂ ಮತ್ತು ಈ ಆಬ್ಜೆಕ್ಟಿಗೂ ಇರೋ ಡಿಸ್ಟೆನ್ಸನ್ನು ಏನು ಮಾಡುತ್ತೆ, ಅದು ಸೈಜ್ ಮೇಲೆ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈಗ ನಮ್ಮದು ಅಷ್ಟೇ, ಹ್ಯೂಮನ್ ಬೀಯಿಂಗ್ ಐಸು ಅಷ್ಟೇ, ಹ್ಯೂಮನ್ಸ್ದು ಏನಾಗುತ್ತೆ, ಈಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೋಡಿದಾಗ, ದೂರದಲ್ಲಿ ನೋಡಿದಾಗ ನಮಗೆ ಆಬ್ಜೆಕ್ಟು ಚಿಕ್ಕದಾಗಿ ಕಾಣುತ್ತೆ, ಅದೇ ಹತ್ತಿರ ಬಂದಾಗ ದೊಡ್ಡದಾಗಿ ಕಾಣುತ್ತಲ್ವ. ಅದೇ ಥರ ಈ ಪಿನ್ಹೋಲು ಕೂಡ ಇದು ಏನು ಅದರದ್ದು ಕೆಲಸ ಮಾಡುತ್ತೆ. ಓಕೆ, ನೆಕ್ಸ್ಟು ವಿ ಲರ್ನ್ ಟುಡೇ ಅಬೌಟ್ ವಾಟ್ ಶ್ಯಾಡೋ ಆ್ಯಂಡ್ 3 main things of shadows, how to form the shadow and characteristics of shadow, reflection, ಸರ್ಫೇಸ್ ಆ್ಯಂಡ್ ದೆನ್ ಪಿನ್ಹೋಲ್ ಕ್ಯಾಮ್ರಾ. ಇಷ್ಟು ಟಾಪಿಕ್ನ ಈ ಕ್ಲಾಸಲ್ಲಿ ಕಲ್ತ್ಕೊಂಡಿದ್ದೀವಿ. ಫಸ್ಟು ನೀವೇನು ಮಾಡಬೇಕು ಅಂದರೆ, ಯು ಮಸ್ಟ್ ರೀಡ್ ದ ಟೆಕ್ಸ್ಟ್ ಬುಕ್ ಫಸ್ಟ್, ದೆನ್ ಯು ಕಂಪ್ಲೀಟ್ ದ ನೋಟ್ಸ್. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.